Narendra Modi, please explain to the people of this country. Explain ಮಾಡಬೇಕಲ್ಲ. ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ? अच्छे दिन कहाँ गया? ಎಲ್ರಿ ಹೋಯ್ತು? अच्छे दिन आएंगे, अच्छे दिन आएंगे. ಎಲ್ಲಪ್ಪ? अच्छे दिन आएंगे. ಇದು ಅರ್ಥ ಆಗಲ್ವ ಇವ್ರಿಗೆ? ಇದೆಲ್ಲ ಅರ್ಥ ಆಗಲ್ವಾ? ಅವತ್ತು ಎಕ್ಸೈಸ್ ಡ್ಯೂಟಿ ಡೀಸೆಲ್ ಮೇಲೆ ₹3.45. ಇದನ್ನ ₹34.82 ಏರಿಸ್ತವ್ರು ಯಾರು? ಅದು ಏನು ಎಂತ ಸಂದರ್ಭದಲ್ಲಿ ಏರಿಸಿದ್ರು ಗೊತ್ತಾ? ಕೊರೋನಾ ಬಂದಿತ್ತು ದೇಶದಲ್ಲಿ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಿಬಿಟ್ರು. ಗ್ಯಾಸ್ ಬೆಲೆ ಏರಿಕೆ ಮಾಡಿಬಿಟ್ರು. ₹416 ಇತ್ತು. ಮನಮೋಹನ್ ಸಿಂಗ್ರವರು ಇರುವಾಗ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ₹416 ಇತ್ತು. 2022ರಲ್ಲಿ ₹1,079 ಆಗೋಯ್ತಲ್ಲ. ನರೇಂದ್ರ ಮೋದಿಜಿ, ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಬ್ಸಿಡಿ ಯಾಕೆ ತೆಗೆದಾಕಿದ್ರಿ? ಗ್ಯಾಸ್ ಸಬ್ಸಿಡಿ ಯಾಕೆ ತೆಗೆದಾಕಿದ್ರಿ? ಯಾಕೆ ಅದನ್ನು ಕಡಿಮೆ ಮಾಡಿದ್ರಿ? ಮನಮೋಹನ್ ಸಿಂಗ್ ಅವರು ಇರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು, ಅದರಿಂದ ಬೆಲೆ ಎಲ್ಲ ಕಡಿಮೆ ಆಗಿತ್ತು. ಇವತ್ತು ಕಡಿಮೆ ಮಾಡಿದ್ರಿ. ಜನರ ಒತ್ತಡಕ್ಕೆ ಬರ್ತದೆ. ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರಿ. ಆದರೂ ಕೂಡ ₹855 ಇವತ್ತು ಗ್ಯಾಸ್ ಬೆಲೆ. ಎಷ್ಟು? ₹855 ಗ್ಯಾಸ್ ಬೆಲೆ. ಇದು ಕಡಿಮೆ ಮಾಡಿದ್ಮೇಲೂ ಕೂಡ ₹50 ಹೆಚ್ಚು ಮಾಡಿದ್ದೀರಲ್ಲ. ಮತ್ತೆ ಇದನ್ನ ನೀವೆಲ್ಲ ಸಿಮೆಂಟ್ ಬೆಲೆ, ಗೊಬ್ಬರದ ಬೆಲೆ, ಔಷಧಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಯಾಕೆ ಸುಮ್ಮನೆ ಏರ್ಕತ್ತವ? ಅಕ್ಕಿ ಬೆಲೆ, ಗೋಧಿ ಬೆಲೆ, ರಾಗಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆ ಆದ್ರಿಂದ ಏರಿಕೆಯಾಗಿದೆ. ನಾವು ಇವತ್ತು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ 24-25ರಲ್ಲಿ ₹52,008 ಕೋಟಿ ಇಟ್ಟಿದ್ದು. ಗ್ಯಾರಂಟಿ ಯೋಜನೆಗಳಿಗೆ 52,008 ಕೋಟಿ. ಈ ವರ್ಷ ₹50,018 ಕೋಟಿ ಇಟ್ಟಿದ್ದೇವೆ. ಏನು ಉತ್ಪಾದನೆ ಆಗುತ್ತಾ? ತೆರಿಗೆ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಏರಿಸ್ಬಿಟ್ಟು ನೀವು ಎಲ್ಲೋ ಹೋಗ್ಬೇಕು. ನಾವು ಕಳೆದ ವರ್ಷ ಬಜೆಟ್ ಇದ್ದದ್ದು ₹4,71,000 ಕೋಟಿ. ಅವ್ರು ಹೇಳ್ತಾರೆ, ಬಿಜೆಪಿಯವರು, ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದಿವಾಳಿ ಆಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ಕೇಳ್ತೀನಿ, ನಾ 3,71,000ದಿಂದ 4,09,000 ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ ಸುಮಾರು 38,000 ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಯಾವುದೋ ಆರ್ಥಿಕವಾಗಿ ದಿವಾಳಿ ಆಗಿದೆ, ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬರೀ MLAಗಳಿಗೆ, MLCಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ. ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನ ನಾವು ಕಳೆದ ವರ್ಷ 24-25ರಲ್ಲಿ ಖರ್ಚು ಮಾಡಿದಂತ ಹಣ
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ MLA ಕೇಳಬೇಕು ಈ ಕಡೆ ರೇ MLA ಕೇಳ್ರಿ ಈ ಕಡೆ ₹56,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು ನಾವು ಈ ವರ್ಷ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 83,000 ಕೋಟಿ ಹತ್ರ ಸುಮಾರು 50,000 ಕೋಟಿ ರೂಪಾಯಿಗಳನ್ನ ಒಂದೇ 30,000 ಕೋಟಿ ರೂಪಾಯಿಗಳನ್ನ ಒಂದೇ ವರ್ಷದಲ್ಲಿ ಹೆಚ್ಚು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ದಿವಾಳಿ ಆಗಿದೆಯಾ? ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಯಾಕೆ ನಾನು ಕೂತ್ಕೊಳ್ರಿ ಇವನೇ ಕೂತ್ಕೊ ಆರಾಧ್ಯ ಕೂತ್ಕೋ ಇದು ತಿಳ್ಕೋಬೇಕು. ಯಾಕಂತಂದ್ರೆ ನೀವೆಲ್ಲ ಹೇಳ್ಬೇಕು, ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೋಬೇಕು. ನೀವೆಲ್ಲರಿಗೂ ಜನರಿಗೆ ಹೇಳ್ಬೇಕು. ಯಾವುದೇ ಕಾರಣಕ್ಕೆ ನಾವು ಸ್ವಲ್ಪ ಬೆಲೆ ಹೆಚ್ಚು ಮಾಡಿದ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಲ್ಲದೇ ಇರೋದ್ರಿಂದ, ಅವರು ಯದ್ವಾತತ್ವ ಬೆಲೆಗಳನ್ನು ಏರಿಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು, ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ. ನರೇಂದ್ರ ಮೋದಿಯವರು ಕಾರಣ, ಬಿಜೆಪಿಯವರು ಕಾರಣ. ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ಈಗ ನಾವು ₹4 ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರಕ್ಕೆ ಬಂತ, ಅದು ಸರ್ಕಾರಕ್ಕೆ ಬಂದಿದೆಯಾ? ರೈತರಿಗೆ ಹೋಗಿದೆ, ನೇರವಾಗಿ ರೈತರಿಗೆ ಹೋಗಿದೆ. ನಮ್ಗೆಲ್ಲಿದೆ ಬೆಲೆ ಇರುತ್ತೆ? ಅನೇಕ ಜನ ರೈತರು ನಾವು ಹೋದ ಕಡೆ ಎಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು. ಕೊಂಡ್ಕೊಳ್ತಕ್ಕಂಥ ಬೆಲೆಯನ್ನು ಹೆಚ್ಚು ಮಾಡಿ ಅಂತ ಕೇಳ್ಕೊತಾ ಇದ್ರು. ಅವರು ₹5 ಹೆಚ್ಚು ಮಾಡಬೇಕು, ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ. ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಹಾಲಂದು ಈಗ ₹46 ಆಗಿದೆ. ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ₹60 ಇದೆ, ಗುಜರಾತ್ನಲ್ಲಿ ₹55 ಇದೆ. ಅಲ್ಲ, ಗುಜರಾತ್ನಲ್ಲಿ ₹52 ಇದೆ. ಅಮೂಲ್ ₹52, ನಮ್ದು ₹46. ಆಂಧ್ರದಲ್ಲಿ ₹60, ಹರಿಯಾಣದಲ್ಲಿ ₹56, ತೆಲಂಗಾಣದಲ್ಲಿ ₹55, ಮಹಾರಾಷ್ಟ್ರದಲ್ಲಿ ₹52, ₹53, ಮಹಾರಾಷ್ಟ್ರದಲ್ಲಿ ₹53. ನಮ್ಮದು ಕಡಿಮೆನೋ ಜಾಸ್ತಿನೋ? ಮಾರಾಟದ ಬೆಲೆಗಿಂತ ಕಡಿಮೆ ಅಲ್ಲ. ಮತ್ತು ವಾಟ್ ರೈಟ್ ದೇ ಹ್ಯಾವ್? ಇವರು ರೈತರ ವಿರೋಧಿಗಳು. ರೈತರು ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ. ನಾವು ₹4 ಹೆಚ್ಚು ಮಾಡಿದ್ದೀವಿ, ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ. ಅದು ಮಾರಾಟದ ಬೆಲೆಯನ್ನು ನೇರವಾಗಿ ₹4 ಹೆಚ್ಚು ಮಾಡಿದ್ದೀವಲ್ಲ, ಅದನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಇವತ್ತು ₹5 ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು. ಅದನ್ನು ಮುಂದಿನ ದಿನಗಳಲ್ಲಿ ₹7 ಮಾಡ್ತೀವಿ. ₹5 ಸಬ್ಸಿಡಿ, ಪ್ರತಿ ಲೀಟರ್ ಹಾಲ್ಗೆ ₹5 ಸಬ್ಸಿಡಿ. ಯಾವ ರಾಜ್ಯ ಕೊಡ್ತಾ ಇದೆ? ಬಿಜೆಪಿ ಸರ್ಕಾರದಲ್ಲಿ ಇರೋ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರಾ? ಇದನ್ನೇನು ಕೇಂದ್ರ ಸರ್ಕಾರ ಕೊಡ್ತದೆ ನಮಗೆ? ನಾವು ಪ್ರತಿ ವರ್ಷ 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ನಮ್ಗೆ ವಾಪಸ್ ಎಷ್ಟಪ್ಪ ಬರ್ತದೆ ಗೊತ್ತಾ ನಿಮಗೆ? ಕೊನ್ರೆಡ್ಡಿ 60,000. ನಮ್ಮಿಂದ ಕಲೆಕ್ಟ್ ಆಗೋದು ತೆರಿಗೆ ಎಷ್ಟು? 4.5 ಲಕ್ಷ.